ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮಳೆಗಾಲದ ಸ್ಪೆಷಲ್ ಸಿಹಿ ಸುವಾಸನೆಯ ಹಲಸಿನ ಹಣ್ಣಿನ ದೋಸೆ ಮಾಡುವ ಸುಲಭ ವಿಧಾನನ ನೋಡೋಣ. ತುಂಬ ಮೃದುವಾಗಿ ರುಚಿಯಾಗಿ ತಯಾರಾಗುವ ಈ ದೋಸೆ ಬೆಳಗಿನ ತಿಂಡಿ, ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬ ಅದ್ಭುತವಾಗಿರುತ್ತೆ. ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರೂ ಖುಷಿಯಿಂದ ತಿನ್ನುವ ಈ ಸಾಂಪ್ರದಾಯಿಕ ರೆಸಿಪಿ ಮಾಡೋದನ್ನು ಹೇಗೆ ಅಂತ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಈ ಕಪ್ ಅಳತೆಯಲ್ಲಿ ನಾನು 3.5 ಕಪ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಈ ಅಕ್ಕಿಯನ್ನು ಒಂದು 3ರಿಂದ 4 ಬಾರಿ ನೀಟಾಗಿ ವಾಶ್ ಮಾಡ್ಕೋಬೇಕು. ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಒಂದು 4ರಿಂದ 5 ಗಂಟೆಗಳ ಕಾಲ ಈ ಅಕ್ಕಿನ ನೆನೆ ಇಡ್ತಾ ಇದ್ದೀನಿ. ಟೈಮ್ ಇಲ್ಲ ಅಂದರೆ ಒಂದು 2ರಿಂದ 3 ಗಂಟೆಗಳ ಕಾಲ ಬೇಕಾದರೂ ಇಟ್ಕೋಬೋದು. ಟೈಮ್ ಇರೋರು ಒಂದು 4ರಿಂದ 5 ಗಂಟೆಗಳ ಕಾಲ ನೆನೆ ಇಟ್ಟರೆ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಅಕ್ಕಿ ಒಂದು 5 ಅವರ್ಸ್ ನೆನೆಸಿದ್ದೀನಿ ನಾನು ಈ ಅಕ್ಕಿನ. ಇವಾಗ ನಾನು ಈ ರುಬ್ಕೊಳ್ಳಿಕ್ಕೆ ಒಂದು ಜಾರ್ ತೊಗೊಳ್ತಾ ಇದ್ದೀನಿ. ಆ ಜಾರಲ್ಲಿ ನಾನು ಈ ಅಕ್ಕಿನ ಒಂದು 2 ಬಾರಿ ರುಬ್ಕೊಳ್ತಾ ಇದ್ದೀನಿ. 2 ಟೈಮ್ಸ್ ಹಾಕ್ಕೊಳ್ತಾ ಇದ್ದೀನಿ ಈ ಅಕ್ಕಿನ. ಒಟ್ಟಿಗೆ ಅಕ್ಕಿನ ಹಾಕ್ಕೊಂಡು ರುಬ್ಕೊಳ್ಳೋಕ್ಕಾಗದ ಕಾರಣ ನಾನಿಲ್ಲಿ 2 ಟೈಮ್ಸ್ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧದಷ್ಟು ಅಕ್ಕಿ ಹಾಕ್ಕೊಂಡು ನಾನಿಲ್ಲಿ ಒಂದು 3 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 10ರಿಂದ 11 ಕಾಳು ಮೆಣಸು ಹಾಕ್ಕೊಂಡು ಚಿಟಿಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ತಿದ್ದೀನಿ. ಯಾವುದೇ ಒಂದು ಸಿಹಿ ಪದಾರ್ಥ ಮಾಡಬೇಕಾದ್ರೆ ಒಂದು ಚಿಟಿಕೆ ಉಪ್ಪನ್ನ ಹಾಕಲೇಬೇಕು. ಸಿಹಿ ಚೆನ್ನಾಗಿ ಬರುತ್ತೆ. ಹಾಗೆಯೇ ನಾನಿಲ್ಲಿ ಹಸಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ಶಾಗಿ ತುರಿದಿರೋ ಹಸಿ ಕೊಬ್ಬರಿನೇ ಹಾಕ್ಕೋಬೇಕು. ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಮಧ್ಯದಲ್ಲಿ ನೀರನ್ನ ಆ್ಯಡ್ ಮಾಡ್ಕೊತಾ ಇರಬೇಕು. ತುಂಬ ಗಟ್ಟಿಯಾಗಿ ಬ್ಯಾಟರ್ನ ರೆಡಿ ಮಾಡ್ಕೋಬಾರ್ದು. ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಇದು ಪೇಸ್ಟನ್ನ ರೆಡಿ ಮಾಡ್ಕೋಬೇಕು. ನೋಡಿ, ಬ್ಯಾಟರ್ ಆಗಿದೆ ಇಲ್ಲಿ. ಆನಂತರ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಅಕ್ಕಿ ಮಿಕ್ಕಿತ್ತಲ್ಲ, ಅದನ್ನು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು 4 ಮುಷ್ಟಿಯಷ್ಟು ಹಲಸಿನ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ನಮ್ಮನೆ ಹಲಸಿನ ಹಣ್ಣು ತುಂಬಾ ಸ್ವೀಟ್ ಇರೋ ಕಾರಣ 4 ಮುಷ್ಟಿ ಹಾಕ್ಕೊಳ್ತಾ ಇದ್ದೀನಿ. ಹಲಸಿನ ಹಣ್ಣು ಸ್ವೀಟ್ ಮೇಲೆ ಡಿಪೆಂಡ್ ಇರುತ್ತೆ. ಹಲಸಿನ ಹಣ್ಣು ಸ್ವೀಟ್ ಇಲ್ಲಾಂದರೆ ಒಂದು 5ರಿಂದ 6 ಮುಷ್ಟಿ ಹಾಕ್ಕೊಳ್ಳಿ. ಇಲ್ಲಿ ಹಲಸಿನ ಹಣ್ಣು ಸ್ವೀಟ್ ಇತ್ತು, ಹಾಗಾಗಿ ನಾನು 4 ಮುಷ್ಟಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಬೆಲ್ಲದ ಪುಡಿ 1.5 ಕಪ್ ತೊಗೊಂಡಿದ್ದೀನಿ. ನೀವು ಬೆಲ್ಲದ ಪುಡಿ ಬೇಕಾದ್ರೆ ಒಂದು 2 ಕಪ್ಸ್ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ 1.5 ಕಪ್ ತೊಗೊಂಡಿದ್ದೀನಿ. ಯಾಕೆಂದರೆ ಹಲಸಿನ ಹಣ್ಣು ಸ್ವೀಟ್ ಇರೋ ಕಾರಣ ನಾನಿಲ್ಲಿ ಬೆಲ್ಲದ ಪುಡಿ 1.5 ಕಪ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಸಣ್ಣದಾಗಿ ರುಬ್ಕೊಂಡಿದ್ದ ನಂತರ ಬ್ಯಾಟರ್ನ ರೆಡಿ ಮಾಡ್ಕೋಬೇಕು. ನೋಡಿ, ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀರು ಹಾಕ್ಕೋಬೇಕು. ಒಮ್ಮೆಲೇ ತುಂಬ ಜಾಸ್ತಿ ನೀರು ಹಾಕೋಬೇಡಿ, ಸ್ವಲ್ಪ ದಪ್ಪ ಇರಲಿ. ಹಾಗಂತ ತುಂಬ ತಿಕ್ಕು ಬೇಡ, ತುಂಬ ತೆಳುವಾಗೂ ಬೇಡ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈ ದೋಸೆ ಮಾಡ್ತಾ ಮತ್ತೆ ಅದು ಬ್ಯಾಟರು ತಿಕ್ಕಾಗ್ತಾ ಬರುತ್ತೆ. ಆವಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಬನ್ನಿ. ನೀರು ಆ್ಯಡ್ ಮಾಡ್ತಾ ಸ್ವೀಟ್ನೆಸ್ ಕಮ್ಮಿ ಆದರೆ ಸ್ವಲ್ಪ ಬೆಲ್ಲದ ಪುಡಿನೂ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀವು ಎಣ್ಣೆನಾರು ಹಾಕೋಬೋದು ಅಥವಾ ತುಪ್ಪನಾರು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಮುಚ್ಚಳನ ಲಿಡ್ನ ಕ್ಲೋಸ್ ಮಾಡಿಬಿಟ್ಟೆ ನೀವು ಇದನ್ನು ಬೇಯಿಸಬೇಕು. ಇದು ಮೇಲ್ಗಡೆ ಪದರನೂ ಕೂಡ ಚೆನ್ನಾಗಿ ಬೇಯ್ಕೊಳ್ಳುತ್ತೆ, ಒಳಗಡೆನೂ ಚೆನ್ನಾಗಿ ಬೇಯುತ್ತೆ ಇದು. ನೋಡಿ, ನಾನು ಇದನ್ನು ತಿರುಗಿ ಹಾಕ್ಕೊಂಡಿದ್ದೀನಿ. ಗೋಲ್ಡನ್ ಬರುತ್ತೆ, ಕಂದು ಬಣ್ಣ ಬರುತ್ತೆ. ದೋಸೆ ನೋಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಅರಿಶಿನ ಪುಡಿ ಏನೂ ಆ್ಯಡ್ ಮಾಡಬೇಡಿ, ದೋಸೆನೇ ಈ ಬಣ್ಣದಲ್ಲಿ ಬರುತ್ತೆ. ನೋಡಿ, ಅದ್ಭುತವಾಗಿರುತ್ತೆ. ದೋಸೆ ಮಾಡ್ತಾಯಿದ್ರೆ ಅದ್ರ ಸುವಾಸನೆಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದು ತುಪ್ಪದ ಜೊತೆನೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು ತುಪ್ಪದಲ್ಲೇ ಟ್ರೈ ಮಾಡಿ ನೋಡಿ, ಅದ್ಭುತವಾಗಿರುತ್ತೆ. ಈ ರೆಸಿಪಿನ ನಿಮ್ಮ ಮನೇಲೂ ಕೂಡ ಟ್ರೈ ಮಾಡಿ ನನಗೆ ಕಮೆಂಟ್ ಮುಖಾಂತರ ಹೇಗೆ ಬಂತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.